ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಅಳಸಲೆ ಹಣ್ಣಿನ ಪಾಯಸ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಹಾಲು 1 ಲೀಟರು, ಅಳಸಲೆ ಹಣ್ಣು ಅರ್ಧ kg ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು, ಸಕ್ಕರೆ 1/4 kg ಮತ್ತು ಕೋವಾ 1/4 kg ಸ್ವೀಟ್ ಕೋವಾ. ಇದು ಫಸ್ಟು ನಾವು ಇವಾಗ ಹಾಲನ್ನ ಕಾಯಿಸ್ಕೊಳಕ್ಕೆ ಇಟ್ಕೊತೀವಿ. ಈಗ ಹಾಲು ಚೆನ್ನಾಗಿ ಕಾದಿದೆ. ಇದಕ್ಕೆ ನಾವು ನೀರು ಆ್ಯಡ್ ಮಾಡಿಲ್ಲ, ನೀವೇ ನೋಡ್ಬೋದು ಎಷ್ಟು ಗಟ್ಟಿಯಾಗಿದೆ ಹಾಲು ಅಂತ. ಈ ಹಾಲು ಗಟ್ಟಿಯಾಗೇ ಇರಬೇಕು. ಇದಕ್ಕೆ ನಾವು ಕೋವಾ ಇತ್ತಲ್ಲ, ಕೋವಾನ ಮಿಕ್ಸ್ ಮಾಡ್ತೀವಿ. ಕೋವಾ ಹಾಕೋದ್ರಿಂದ ಹಾಲು ಸ್ವಲ್ಪ ಗಟ್ಟಿಯಾಗುತ್ತೆ ಮತ್ತು ಕ್ರೀಮಿ ಥರ ಬರುತ್ತೆ. ಕೋವಾ ಹಾಕಿದ್ಮೇಲೆ ಚೆನ್ನಾಗಿ ಕಲಿಸ್ಬೇಕು. ಮತ್ತು ಶುಗರ್ ನಾನು ತುಂಬ ಶುಗರ್ ಇಲ್ಲಿ ಕಮ್ಮಿ ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕಿದ್ದರೆ ಕ್ವಾಂಟಿಟಿ ನೋಡಿಕೊಂಡು ಹಾಕ್ಕೊಬೋದು. ಇವಾಗ ಚೆನ್ನಾಗಿ ಕಲಾಕ್ತಾ ಇದ್ದೀನಿ. ಚೂರು ಗಟ್ಟಿ ಆಗಬೇಕು ಇದು ಹಾಲು. ಅದಾದಮೇಲೆ ಅಳಸಲೆ ಹಣ್ಣು ಹಾಕಿ ಫೈನಲ್ ಟಚ್ ಕೊಡೋದು. ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲಿ ಪಾಯಸ ರೆಡಿ ಆಗುತ್ತೆ. ಈಗ ಕೊನೆಯದಾಗಿ ನಾವು ಅಳಸಲೆ ಹಣ್ಣು ಹಾಕೋಣ. ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ರೆ ತಿನ್ನೋದಕ್ಕೂ ಬಾಯಿ ಸಿಗ್ತದೆ, ಚೆನ್ನಾಗಿರುತ್ತೆ. ಇದಕ್ಕೆ ಬೇಕಾದರೆ ನೀವು ಕಲರ್ ಕೂಡ ಯೂಸ್ ಮಾಡ್ಕೊಳ್ಬೋದು. ನಾನಿಲ್ಲಿ ಯಾವ ಕಲರ್ ಕೂಡ ಯೂಸ್ ಮಾಡ್ತಾ ಇಲ್ಲ. ಇದು ನಾರ್ಮಲ್ ವೈಟಾಗೇ ಇರುತ್ತೆ. ನೀವು ಬೇಕಿದ್ದರೆ ಇದಕ್ಕೆ ಕೇಸರಿ ನೀರು ಹಾಕ್ಕೊಂಡು ಬೇಕಾದರೂ ಕೂಡ ಯೂಸ್ ಮಾಡ್ಕೊಳ್ಬೋದು. ನಾನಿಲ್ಲಿ ಯಾವ ಕಲರ್ ಕೂಡ ಆ್ಯಡ್ ಮಾಡ್ತಾ ಇಲ್ಲ. ಇದಿವಾಗ ಆಗಿದೆ. ಕೊನೆಯದಾಗಿ ನಾವು ಇದು ಬಾದಾಮ್ ಪೌಡರ್ ಇದೆ ಅಲ್ವಾ, ಅದನ್ನು ಹಾಕೋಣ. ಬಾದಾಮ್ ಪೌಡರ್ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇದು ಹಾಕಿ ಮಿಕ್ಸ್ ಮಾಡಿ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ತಿನ್ನಬೇಕು, ತುಂಬ ಚೆನ್ನಾಗಿರುತ್ತೆ. ನನ್ನ ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಶೇರ್ ಮಾಡಿ. It's very nice. Yummy. Nice. Thank you. Jackfruit paisam, a new trend of paisam. It's very tasty and delicious, good for health in this season. Try it to your home, put a comment. ಹಲಸಿನ ಹಣ್ಣಿನ ಪಾಯಸ ತುಂಬ ಚೆನ್ನಾಗಿದೆ, ಟೇಸ್ಟಿಯಾಗಿದೆ. ಮಾಡಿ ಟ್ರೈ ಮಾಡಿ ನೀವು ತಿನ್ನಿ.